ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕಾರ್ಮಿಕರ ಪರ ಕೆಲಸ ಮಾಡಿದ್ರು ಕಾರ್ಪೊರೇಟ್ ಕಂಪನಿಗಳ ಕೆಂಗಣ್ಣು. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ತಪ್ಪಿಸಲು ತೆರೆಮರೆಯಲ್ಲಿ ಯತ್ನ ನಡೆಸ್ತಾ ಇದೆ. ಕಾರ್ಮಿಕರ ಪರ ಕೆಲಸ ಮಾಡಿದ್ರು ಕೂಡ ಕಾರ್ಪೊರೇಟ್ ಕಂಪನಿಗಳ ಕೆಂಗಣ್ಣು. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನವನ್ನ ತಪ್ಪಿಸಲು ತೆರೆಮರೆಯಲ್ಲಿ ಯತ್ನ ನಡೀತಾ ಇದೆ. ಸಿದ್ದು ಸರ್ಕಾರದಲ್ಲಿ ಕಾರ್ಮಿಕ ಖಾತೆ ನಿಭಾಯಿಸಿ ಬೇಷ್ ಅನಿಸಿಕೊಂಡಿದ್ದ ಲಾಡ್ ಇನ್ನು ಕಾರ್ಮಿಕ ಇಲಾಖೆಯಲ್ಲಿ ಅಭೂತಪೂರ್ವ ಬದಲಾವಣೆಯನ್ನ ತಂದಿದ್ರು ಕೂಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಡಿಕೆ ಸಂಪುಟಕ್ಕೆ ಸಂತೋಷ್ ಲಾಡ್ ಸೇರ್ಪಡೆಯಾಗದಂತೆ ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆಗೆ ಕಳೆ ತಂದು ಕಾರ್ಮಿಕರ ಭವಿಷ್ಯಕ್ಕೆ ಬೆಳಕಾಗಿದ್ದ ಕೊಡಗೈ ದಾನಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದಕ್ಕೆ ಕಾರ್ಪೊರೇಟ್ ಕಂಪನಿಗಳ ಕುತಂತ್ರ ನಡೀತಾ ಇದೆ. ಇನ್ನು ಕಾರ್ಮಿಕರ ಹಿತಕ್ಕಾಗಿ ಕೆಲ ಬಿಲ್ಗಳನ್ನ ತಂದಿದ್ದಕ್ಕೆ ಲಾಡ್ ವಿರುದ್ಧ ಈಗ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಗಿಗ್ ವರ್ಕರ್ ಬಿಲ್ ತರದಂತೆ ತಡೆಯಲು ಮುಂದಾಗಿದ್ದ ಕಂಪನಿಗಳು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡಿ ಬಿಲ್ ಅನ್ನ ತಡೆಯಲು ಮುಂದಾಗಿದ್ದ ಕಂಪನಿಗಳು ಇನ್ನು ಸಿನಿ ಬಿಲ್ ಜಾರಿ ಮಾಡಿದ್ದಕ್ಕೆ ನಿರ್ಮಾಪಕರಿಂದಲೂ ಕೂಡ ಲಾಡ್ ವಿರುದ್ಧ ನಡೆದಿತ್ತು ಲಾಬಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ಕಾರ್ಮಿಕರ ಕಲ್ಯಾಣಕ್ಕಾಗಿ ಶ್ರಮಿಸಿದ ಸಂತೋಷ್ ಲಾಡ್ ವಿರುದ್ಧವೇ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರ ಪರ ಕೆಲಸ ಮಾಡುವ ಸಂತೋಷ್ ಲಾಡ್ಗೆ ಸಿಗಬೇಕು ಸೂಕ್ತ ಸ್ಥಾನಮಾನ. ಡಿಕೆಶಿ ಸಂಪುಟದಲ್ಲಿ ಸಂತೋಷ್ ಲಾಡ್ಗೆ ಸಿಗಬೇಕು ಸಚಿವ ಸ್ಥಾನ. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ಕೊಟ್ರೆ ಸರ್ಕಾರಕ್ಕೂ ಸಿಗುತ್ತೆ ಸಹಕಾರ. ಸರ್ಕಾರದ ಪರವಾಗಿ ಸದನದ ಒಳಗೂ ಹೊರಗೂ ಹೋರಾಡ್ತಾರೆ ಸಂತೋಷ್ ಲಾಡ್ ಅವರು. ಇನ್ನು ಸಿದ್ದು ಬಳಿಕ ಮೋದಿ ಸರ್ಕಾರದ ವಿರುದ್ಧ ದಾಖಲೆಗಳ ಸಮೇತ ದನಿ ಎತ್ತುವ ನಾಯಕ ಕೊಡಗೈ ದಾನಿ ಲಾಡ್ ಪರವಾಗಿ ಇಡೀ ರಾಜ್ಯಾದ್ಯಂತ ಇದೇ ಉತ್ತಮ ಅಭಿಪ್ರಾಯ. ಇನ್ನು ರಾಜ್ಯದ ಜನರ ಅಶೋತ್ತರಗಳಿಗಾಗಿ ಕೆಲಸ ಮಾಡುವ ಲಾಡ್ಗೆ ಸಿಗಬೇಕಿದೆ ಸಚಿವ ಸ್ಥಾನ. ಇನ್ನು ಯಾರ ಒತ್ತಡಕ್ಕೂ ಮಣಿಯದೆ ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ನೀಡುವಂತೆ ಒಕ್ಕೊರಲು ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಇನ್ನು ಒಂದ್ ಕಡೆ ಈಗಾಗಲೇ ಮೋದಿ ಸರ್ಕಾರದ ವಿರುದ್ಧ ದಾಖಲೆಗಳ ಸಮೇತ ದನಿ ಎತ್ತುವ ನಾಯಕ ಇನ್ನು ಲಾಡ್ ಪರವಾಗಿ ಇಡೀ ರಾಜ್ಯಾದ್ಯಂತ ಇದೇ ಉತ್ತಮ ಅಭಿಪ್ರಾಯ. ಇನ್ನು ಈಗಾಗಲೇ ಸಂತೋಷ್ ಲಾಡ್ಗೆ ಸಿಗಬೇಕು ಸಚಿವ ಸ್ಥಾನ. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಸರ್ಕಾರಕ್ಕೂ ಕೂಡ ಸಿಗುತ್ತೆ ಸಹಕಾರ. ಇನ್ನು ಸರ್ಕಾರದ ಪರವಾಗಿ ಸದನದ ಒಳಗೂ ಹೊರಗೂ ಸಂತೋಷ್ ಲಾಡ್ ಅವರು ಹೋರಾಡ್ತಾರೆ. ಸಿದ್ದು ಬಳಿಕ ಮೋದಿ ಸರ್ಕಾರದ ವಿರುದ್ಧ ದಾಖಲೆಗಳ ಸಮೇತ ದನಿ ಎತ್ತುವ ನಾಯಕ ಇನ್ನು ಕೊಡಗೈ ದಾನಿ ಸಂತೋಷ್ ಲಾಡ್ ಪರವಾಗಿ ಇಡೀ ರಾಜ್ಯಾದ್ಯಂತ ಉತ್ತಮ ಅಭಿಪ್ರಾಯವಿದೆ. ರಾಜ್ಯದ ಜನರ ಅಶೋತ್ತರಗಳಿಗಾಗಿ ಕೆಲಸ ಮಾಡುವ ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ಸಿಗಬೇಕಿದೆ. ಇನ್ನು ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ನೀಡುವಂತೆ ಒಕ್ಕೂರಲು ಆಗ್ರಹ ಈಗ ಕೇಳಿ ಬರ್ತಾ ಇದೆ.